ವೀಕ್ಷಕರೇ, ಕಳೆದ ಆಗಸ್ಟ್ 5ರಂದು ತುಮಕೂರು ನಗರದ ರೈಲ್ವೆ ಸ್ಟೇಷನ್ ರಸ್ತೆ ಬಳಿ ಇರುವ ಸರ್ಕಾರಿ ಪದವಿ ಕಾಲೇಜು ಆವರಣದಲ್ಲಿರುವ ದೈಹಿಕ ಶಿಕ್ಷಣ ಹಾಗೂ ಕ್ರೀಡಾ ವಿಭಾಗ ಹಾಗೂ ವ್ಯಾಯಾಮ ಶಾಲೆಯ ದುರವಸ್ಥೆ ಕುರಿತು ನಿಮ್ಮ ಬೆಳಗೆರೆ ನ್ಯೂಸ್ ವರದಿಯೊಂದನ್ನು ಬಿತ್ತರಿಸಿತ್ತು. ಅಲ್ಲಿನ ಗಬ್ಬು ಗಲೀಜ್ ವಾತಾವರಣ ನೋಡಿ ನನಗೆ ನಿಜಕ್ಕೂ ಅಚ್ಚರಿ ಜೊತೆ ಆಕ್ರೋಶ ಕೂಡ ಬಂದಿತ್ತು. ಅಲ್ಲಿನ ದೈಹಿಕ ಶಿಕ್ಷಣ ಇಲಾಖೆ ನಿರ್ದೇಶಕ ಶಿವಯ್ಯ ಅವರನ್ನ ಡಿಪಾರ್ಟ್ಮೆಂಟ್ ಕಟ್ಟಡಕ್ಕೆ ಕರೆದೊಯ್ದು ಅವ್ಯವಸ್ಥೆಯ ದರ್ಶನ ಮಾಡಿಸಲಾಗಿತ್ತು. ಆದರೂ ಆ ವ್ಯಕ್ತಿ ಅಲ್ಲಿರುವ ಕೊಳಕು ವ್ಯವಸ್ಥೆ ಬಗ್ಗೆ ಸಮರ್ಥನೆಗೆ ಇಳಿದನೇ ಹೊರತು ಸರಿಪಡಿಸಿಕೊಳ್ಳುವ ಮಾತನಾಡಿರಲಿಲ್ಲ. ಇತ್ತೀಚೆಗೆ ನಮ್ಮ ಸೊಸೈಟಿಯಲ್ಲಿ ಒಂದು ಕೆಟ್ಟ ವ್ಯವಸ್ಥೆ ಜಾರಿಯಲ್ಲಿದೆ. ತಪ್ಪನ್ನ ತಪ್ಪು ಅಂತ ಹೇಳೋಕೆ ಹೋದ್ರೆ ಅದಕ್ಕೆ ಸುತ್ತಿ ಬಳಸಿ ನಾನಾ ರೂಪದ ಇನ್ಫ್ಲೂಯೆನ್ಸ್ ತಂದು ತಪ್ಪನ್ನು ಸರಿ ಅನ್ನಿಸುವಂತ ಕೆಟ್ಟ ವ್ಯವಸ್ಥೆ ಜಾರಿಯಲ್ಲಿದೆ. ಆದ್ರೆ ಇದಕ್ಕೆಲ್ಲ ಸೊಪ್ಪಾಕೋ ಜಾಯಮಾನ ನಂದಲ್ಲ ಬಿಡಿ. ಪಟ್ಟು ಸಡಿಲಿಸದೆ ವರದಿಯನ್ನ ಬಿತ್ತರ ಮಾಡಲಾಗಿತ್ತು. ಆ ಕಾರಣಕ್ಕೆ ಇದೀಗ ಕಟ್ಟಡ ಬಳಿ ಒಂದಷ್ಟು ಸ್ವಚ್ಛ ಮಾಡುವ ಕೆಲಸ ಮಾಡಿ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಪಾರಾಗುವ ಕೆಲಸವಾಗಿದೆ. ನೀವು ಡಿಗ್ರಿ ಕಾಲೇಜ್ನ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಲ್ವಾ? ಹೌದು. ಈ ವ್ಯಾಯಾಮ ಶಾಲೆಯ ಅವ್ಯವಸ್ಥೆ ಬಗ್ಗೆ ಕಳೆದ 2 ದಿನಗಳಿಂದ ಬೆಳಗೆರೆ ನ್ಯೂಸಲ್ಲಿ ಒಂದು ಸುದ್ದಿ ಪ್ರಸಾರ ಆಗಿತ್ತು. ಹೌದು. ಈಗ ಈ ವಿಚಾರವಾಗಿ ಇಲ್ಲಿ ಬಂದಾಗ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋ ಪ್ರಯತ್ನ ನಡೆದಿದೆ. ನಾನು ಒಂದು ವಾರದಿಂದ ಈ ಕಡೆ ನಮ್ಮ ಕಾಲೇಜ್ ಕಡೆ ಬಂದಿರಲಿಲ್ಲ. ನಾನು ಗಮನಿಸಿದೆ, ನಿನ್ನೆ ಬಂದು ತುಂಬ ಕಸ ಎಲ್ಲ ತುಂಬಿತ್ತು. ಅದು ಬೆಳಗೆರೆ ನ್ಯೂಸಲ್ಲಿ ನಾನು ನಿನ್ನೆ ನೋಡಿ ಬಂದು ಕಾಲೇಜಲ್ಲಿ ಎಲ್ಲ ವಾತಾವರಣ ಶುಚಿಗೊಳಿಸಿ ನಮ್ಮ ಬೆಳಗೆರೆ ನ್ಯೂಸಿನ ಸಾಮಾಜಿಕ ಒಂದು ಕಳಕಳೆ, ಒಂದು ಸಮಾಜದ ಮೇಲೆ ಇರುವಂಥ ಒಂದು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೇಲೆ ಇರುವಂಥ ಅವರ ಒಂದು ಪ್ರೀತಿ ಅಭಿಮಾನ, ಬಡ ವಿದ್ಯಾರ್ಥಿಗಳು ಓದ್ತಾರೆ ಅನ್ನೋ ಒಂದು ಚಿಂತನೆ ಅವರು ಹೇಳ್ದಾಗಲೇ ನನಗೆ ಗೊತ್ತಾಗಿ ಬಂದು ಕಾಲೇಜಲ್ಲೆಲ್ಲ ಸ್ವಚ್ಛಗೊಳಿಸಿದ್ವಿ. ಈ ಥರ ಇನ್ನು ಯಾವುದೇ ಕಾರಣಕ್ಕೂ ಆಗದಲ್ಲೇ ಇರೋ ಥರ ನೋಡ್ಕೊತೀವಿ. ಇನ್ನು ಇದು ಯಾವುದೇ ಕಾರಣಕ್ಕೂ ನಮ್ಮ ಕಾಲೇಜಿನ ವಾತಾವರಣದಲ್ಲಿ ರಿಪೀಟ್ ಆಗಲ್ಲ ಅಂತೇಳಿ ನಾನು ಗ್ಯಾರಂಟಿ ಕೊಡ್ತೀನಿ. ಆದರೆ ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ಅಲ್ಲಿನ ಓತ್ಲಾ ಸಿಬ್ಬಂದಿ ಅಂದ್ಕೊಂಡಿದ್ರೆ ಅದು ಅವರ ಮೂರ್ಖತನದ ಪರಮಾವಧಿ. ಲಕ್ಷಾಂತರ ಹಣ ವ್ಯಯಿಸಿ ವಿದ್ಯಾರ್ಥಿಗಳ ದೈಹಿಕ ಶಿಕ್ಷಣ ಚಟುವಟಿಕೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ದೈಹಿಕ ಶಿಕ್ಷಣ ಕ್ರೀಡಾ ವಿಭಾಗದಲ್ಲಿರುವ ಮೆಟೀರಿಯಲ್ ಬಳಕೆ ಮಾಡಿರುವ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಧೂಳು ಹಿಡಿದು ಕೂತಿವೆ. ಕೊನೆ ಪಕ್ಷ ಈ ಕಾಲೇಜಿನಲ್ಲಿ ಅಭ್ಯಾಸ ಮಾಡುವ ಮಕ್ಕಳಿಗೆ ಇಂತಹದ್ದೊಂದು ಅವಕಾಶ ನಮಗಿದೆ ಅನ್ನೋ ಮಾಹಿತಿ ಕೂಡ ಇದ್ದಂತೆ ಕಾಣ್ತಾ ಇಲ್ಲ. ಶಿವಯ್ಯ ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಸಹೋದ್ಯೋಗಿ ಮನೋಜ್ ಜೊತೆ ಸೇರಿ ಕಟ್ಟಡ, ಅದರಲ್ಲಿರುವ ಮೆಟೀರಿಯಲ್ ಸುಸ್ಥಿತಿಗೆ ತಂದು ಸುಮಾರು 3,500 ಇರುವ ವಿದ್ಯಾರ್ಥಿಗಳ ಬಳಕೆಗೆ ಉಪಯೋಗ ಮಾಡಿದರೆ ಒಳಿತು. ಇಲ್ಲ ನಿರಂತರ ಸುದ್ದಿ ಮುಂದುವರಿಸ್ತೇನೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರ್ತೇನೆ. ನಿಮ್ಮ ಮನಸ್ಸಿಗೆ ಹಿಡಿದಿರುವ ಸೋಮಾರಿತನದ ಗ್ರಹಣ ಬಿಡಿಸ್ತೇನೆ. ನೋಡಿ, ಅವ್ಯವಸ್ಥೆ ಸರಿಪಡಿಸ್ತೀರಾ ಇಲ್ಲ ತಕ್ಕ ಶಾಸ್ತಿ ಮಾಡ್ಕೋತೀರಾ, ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಇನ್ನೂ ಹೊಸ ಅಪ್ಡೇಟ್ ಏನಂದ್ರೆ, ಈ ಕೊಳಕಿನ ಬಗ್ಗೆ ಸುದ್ದಿ ಬಿತ್ತರಿಸಿದ ಕೂಡಲೇ ಅಲ್ಲಿನ ತನ್ನ ಸಹೋದ್ಯೋಗಿ ಸಿಬ್ಬಂದಿ ಮೇಲೆ ಅನುಮಾನ ವ್ಯಕ್ತಪಡಿಸೋದು, ನಮಗಾಗದವರು ಕರೆಸಿ ಸುದ್ದಿ ಮಾಡಿದ್ದಾರೆ ಅಂತ ಊಹೆ ಮಾಡೋದು ಸೇರಿದಂತೆ ಅನೇಕ ಗೊಂದಲಗಳನ್ನು ಸೃಷ್ಟಿಸುವ ಯತ್ನ ನಡೀತಾ ಇದೆ. ನೋಡ್ರಿ ಸ್ವಾಮಿ, ನಾನು ಯಾರ ಛೇಲ ಅಲ್ಲ, ಯಾರಿಗೂ ಕಾಕ ಕೆಲಸ ಮಾಡಲ್ಲ. ಸತ್ಯ ಇದ್ರೆ ಅದನ್ನ ಮರೆಮಾಚುವ ಚಾನ್ಸೇ ಇಲ್ಲ. ನಿಮಗಿರುವ ಬೆಸ್ಟ್ ಆಪ್ಷನ್ ಅಂದ್ರೆ ತಿದ್ದುಕೊಂಡು ವ್ಯವಸ್ಥೆ ಸರಿ ಮಾಡ್ಕೊಳ್ಳೋದಷ್ಟೇ. ಯಾರ ಹಂಗಿಲ್ಲದೆ ಸ್ವತಂತ್ರ ಪತ್ರಿಕೋದ್ಯಮದ ಕನಸು ಹೊತ್ತು ಸಾಗುತ್ತಿರುವ ನನ್ನ ಬಾಯಿ ಮುಚ್ಚಿಸುವ ಕೆಲಸ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.